ಇನ್ನು ಬೆಂಗಳೂರಿನಲ್ಲೂ ಕೂಡ ಇದೇ ಹೋರಾಟ ಮುಂದುವರೆದಿತ್ತು. ಕಳೆದ 5 ದಿನಗಳಿಂದಲೂ ಕೂಡ ಹೋರಾಟ ಆಗ್ತಾ ಇದೆ. ಆದರೆ ದಿಕ್ಕನ್ನೇ ಬದಲಿಸೋ ರೀತಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಯಿತು. ಏನಾ ಬೆಳವಣಿಗೆ? ಉಮರ್ ಖಾಲಿದನ್ನು ನೆನಪು ಮಾಡಿಕೊಂಡ್ರು. ಬಟ್ ಇದನ್ನೂ ಕೂಡ ಸಮರ್ಥನೆ ಮಾಡಿಕೊಂಡ್ರು. ಅದರಲ್ಲಿ ತಪ್ಪೇನಿದೆ ಅನ್ನುವಂಥ ಮಾತುಗಳು ಕೂಡ ಬಂತು. ಹೌದಾ? ನೋಡಿ ಸ್ಟೋರಿಯನ್ನ. ನೀಟ್ ಹೋರಾಟದ ಜಾಗದಲ್ಲಿ ಉದ್ದಟತನ. ಉಮರ್ ಖಾಲಿದ್ ಶಾರ್ಜಿಲ್ಗೆ ಜಿಂದಾಬಾದ್. ಪೊಲೀಸರಿಗೆ ಆವಾಸ್ ಹಾಕಿದವರಿಗೆ ಬೆಂಬಲನ. ಇದು ಅಕ್ಷರಶಃ ಉದ್ದಟತನ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ನೀಟ್ ವಿರುದ್ಧ ವಿದ್ಯಾರ್ಥಿಗಳು ಹೋರಾಟ ನಡೆಸ್ತಾ ಇದ್ರೆ ಕೆಲವರು ಅದರಲ್ಲೇ ತಮ್ಮ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಮುಂದಾಗಿದ್ರು. ದೇಶ ವಿರೋಧಿಗಳ ಪರ ಪ್ಲೇ ಕಾರ್ಡ್ ಪ್ರದರ್ಶಿಸಿ ಬೆಂಗಳೂರು ಪೊಲೀಸರಿಗೆ ಸವಾಲ್ ಹಾಕಿದ್ರು. ಅಂತ ಕಿಡಿಗೇಡಿಗಳು ಮಾಡಿದ್ರಲ್ಲಿ ತಪ್ಪೇನಿದೆ ಅನ್ನುವ ದಾಟಿಯಲ್ಲಿ ಕೆಲವು ನಾಯಕರು ಮಾತಾಡ್ತಿದ್ದಾರೆ. ಹೌದು, ಕಳೆದ 5 ದಿನಗಳಿಂದ ನಡೀತಾ ಇರುವ ಹೋರಾಟದ ದಿಕ್ಕನ್ನೇ ಬದಲಿಸುವಂತ ಘಟನೆಯೊಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯಿತು. ನೀಟ್ ಹೋರಾಟದ ಜಾಗದಲ್ಲಿ ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ಗೆ ಜಿಂದಾಬಾದ್ ಅಂತ ಬರೆದ ಪೋಸ್ಟರ್ ಕಂಡು ಬಂತು. ಇಷ್ಟೂ ಸಾಲದು ಅಂತ ಬೆಂಗಳೂರು ಪೊಲೀಸರೇ ಏನ್ ಮಾಡ್ತಿದ್ದಾರೆ ಮಾಡ್ಕೊಳ್ಳಿ ಅಂತ ಸವಾಲ್ ಹಾಕುವ ಪೋಸ್ಟರ್ ಹಿಡಿದು ನಿಂತಿದ್ಲು. ಅವನ್ಯಾರ್ರಿ ಪ್ರಿಯಾಂಕಾ ಖರ್ಗೆ? ಆ ಮನುಷ್ಯನಿಗೆ ಏನಾರ ತಾಕತ್ತಿದ್ರೆ ದಮ್ಮಿದ್ರೆ ಇವತ್ತು ಬೆಂಗಳೂರಲ್ಲಿ ಏನ್ ನಡೆದಿದೆ ನೋಡ್ಲಿ. ವಿದ್ಯಾರ್ಥಿಗಳ ಹೋರಾಟದ ನೆಪದಲ್ಲಿ ಇವತ್ತು ಉಮರ್ ಖಾಲಿದ್ ಶಾರ್ಜಿಲ್ ಇಮಾಮ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾ ಇದ್ದಾರೆ. ಈ ನಾಲ್ಕು ಗೃಹ ಸಚಿವ ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅದನ್ನ ಕೇಳಿ. ಇಂಥವ್ರನ್ನ ಹಿಡ್ಕೊಂಡು ಇವತ್ತು ಗೃಹ ಸಚಿವರು ಇಂಥ ಬೆಂಕಿ ಹತ್ತಕ್ಕಂಥ ಕೆಲ್ಸಕ್ಕೆ ಇನ್ಯಾರು ಬೇಡ. ಪ್ರಿಯಾಂಕಾ ಖರ್ಗೆ ಅಂತವ್ರು ಇನ್ನೊಂದಿಬ್ರು ಹುಡ್ಕೊಂಡ್ರೆ ಸಾಕಿ. ದೇಶದಲ್ಲಿ ಗೃಹ ಸಚಿವರಾಗಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದನ್ನ ಫಸ್ಟ್ ಕಲೀಲಿ. ಉಮರ್ ಖಾಲಿದ್ ಪರ ಪ್ಲೇ ಕಾರ್ಡ್ ಹಿಡಿದಿದ್ರಲ್ಲಿ ತಪ್ಪೇನಿದೆ ಎನ್ನುವ ದಾಟಿಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತಾಡಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಅವರು ಉಮರ್ ಖಾಲಿದ್ ಪರ ಪೋಸ್ಟರ್ ಹಿಡಿದಿದ್ದು ತಪ್ಪಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನೊಂದೆಡೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾತಾಡಿದ್ದು ತಪ್ಪಿತಸ್ಥರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳಲಾಗುತ್ತೆ. ನಮ್ಮ ಸಿಬ್ಬಂದಿಯನ್ನ ಕೆಣಕುವ ರೀತಿ ವರ್ತಿಸಿದವರನ್ನ ಸುಮ್ಮನೆ ಬಿಡೋದಿಲ್ಲ ಅಂದಿದ್ದಾರೆ. ಉಮರ್ ಖಾಲಿದ್ ತಪ್ಪೇನಿದೆ? ತುಕಡೆ ಗ್ಯಾಂಗ್ ಅಂತ ಹೇಳಿ ಉಮರ್ ಖಾಲಿದ್ ಮೇಲೆ 5 ವರ್ಷ ಜೈಲಲ್ಲಿ ಇದ್ದಾರಲ್ಲ, FIR ಯಾಕಾಗಿಲ್ಲ? ನಾವೊಂದು ಮೊಟ್ಟೆ ಹೊಡೆದ್ರು ಅಂತೇಳಿ FIR ಮಾಡ್ತಾರೆ. ಚಾರ್ಜ್ ಶೀಟ್ ಮಾಡಿ, ಯಾರು ಬೇಡ ಅಂತಾರೆ ಕೋರ್ಟ್ ತೀರ್ಮಾನ ಮಾಡಲಿ. ನಾಗ್ಪುರ್ ಯೂನಿವರ್ಸಿಟಿ ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ. ಉಮರ್ ಖಾಲಿದ್ ಯಾವುದೇ ಒಂದು ವಿಚಾರಣೆ ಆಗದೆ 5 ವರ್ಷ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದೇನು ಪಾಕಿಸ್ತಾನ ಕೆಟ್ಟೋಯ್ತಾ? ಪಾಕಿಸ್ತಾನದ ನಕಲು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು, NDA ಸರ್ಕಾರ. ನೀವು ಪ್ರತಿಭಟನೆ ಮಾಡ್ಬೇಕಾದ್ರೆ ಪ್ರಚೋದನೆ ಆಗಿ ನೀವು ಮಾತಾಡ್ಬೋದು, ಆದ್ರೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸಿಬ್ಬಂದಿಗಳು ಹ್ಯಾವ್ ಟು ಶೋ ರೆಸ್ಟ್ರೇಂಟ್. ಅಂಥದ್ದು ಏನಾದರೂ ಅವರು ಅವಾಚ್ಯ ಶಬ್ದದಲ್ಲಿ ನಿಂದಿಸಿದ್ರೆ, ಬೈತಾ ಇದ್ರೆ, ನಮಗೆ ನಮ್ಮ ಜವಾಬ್ದಾರಿನ ನಿರ್ವಹಿಸಕ್ಕೆ ಅಡಚಣೆ ಮಾಡಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ನಾವು ನಿಮ್ಮ ಮುಖಾಂತರ ಅವರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಂಥ ಪ್ರಚೋದನಕಾರಿ ಪ್ಲಕಾರ್ಡ್ಸ್ ಇರಲಿ, ಪೋಸ್ಟರ್ಗಳು ಮಾಡಬೇಡಿ. ವಿ ಆರ್ ಅಟ್ ಯುವರ್ ಸರ್ವಿಸ್. ವೆದರ್ ಇಟ್ ಈಸ್ ಪೊಲೀಸ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಯಾರೇ ಇರ್ಬೋದು, ನಾವು ವಿ ವಿಲ್ ನಾಟ್ ಸ್ಪೇರ್, ವಿ ವಿಲ್ ಟೇಕ್ ಆಕ್ಷನ್. ಇನ್ನು ಈ ಬಗ್ಗೆ ಬೆಂಗಳೂರು ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಕೇಸ್ ದಾಖಲಿಸುವ ಬಗ್ಗೆ ಕಾನೂನು ಅಭಿಪ್ರಾಯವನ್ನ ಪೊಲೀಸರು ಕೇಳಿದ್ದಾರೆ. ಕಾನೂನು ತಜ್ಞರ ಅಭಿಪ್ರಾಯ ಬಂದ ಕೂಡಲೇ ಕೇಸ್ ದಾಖಲಿಸಲು ಪೊಲೀಸರು ಚಿಂತನೆ ನಡೆಸಿದ್ದಾರೆ.